ಬಿಜೆಪಿಯಲ್ಲಿ ಈಗ ಟಿಕೆಟ್ ವಂಚಿತರನ್ನ ಸಮಾಧಾನ ಪಡಿಸ್ತೀವಿ ಅಂತ ನಾಯಕರು ಹೇಳ್ತಿದ್ದಾರೆ. ಟಿಕೆಟ್ ಬಗ್ಗೆ ಯಡಿಯೂರಪ್ಪ ತೀರ್ಮಾನ ತೆಗೆದುಕೊಂಡಿಲ್ಲ. ದೆಹಲಿಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಬಿಜೆಪಿ ಪಾಳ್ಯದಲ್ಲಿ ಅಸಮಾಧಾನದ ಬೇಗುದಿ ಕುದೀತಾ ಇದೆ. ಹಾಗಾಗಿ ಯಡಿಯೂರಪ್ಪನವರು ಕೊಟ್ಟಿರುವಂತಹ ಹೇಳಿಕೆ ಇದು. ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ನಾನು ಟಿಕೆಟ್ ತಪ್ಪಿಸಿಲ್ಲ. ಈಶ್ವರಪ್ಪನವರು ಪದೇ ಪದೇ ಯಡಿಯೂರಪ್ಪನವರ ಮೇಲೆ ಬಾಣಗಳನ್ನ ಬಿಡ್ತಿದ್ದಾರೆ. ಹಾಗಾಗಿ ಮಗನಿಗೆ ಸೀಟ್ ಸಿಕ್ಕಿಲ್ಲ ಅಂತ ನನ್ನ ಮೇಲೆ ಅವರು ಆರೋಪ ಮಾಡ್ತಿದ್ದಾರೆ. ಅವರ ಆರೋಪ ಸುಳ್ಳು, ಬಾಯಿಗೆ ಬಂದಾಗ ಮಾತನಾಡಬಾರ್ದು. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿಕೆಗೆ ಬಿಎಸ್ ಯಡಿಯೂರಪ್ಪ ತಿರುಗೇಟನ್ನ ಕೊಟ್ಟಿದ್ದಾರೆ. ಇನ್ನು ಕರಡಿ ಸಂಗಣ್ಣ ಬೇರೆ ಯಾವುದೇ ನಿರ್ಧಾರ ಮಾಡಬಾರ್ದು. ಮಾಧುಸ್ವಾಮಿ ಜೊತೆಗೂ ಕೂಡ ನಾನು ಮಾತನಾಡ್ತೀನಿ. ಮುಂದೆ ಎಲ್ಲ ನಾಯಕರಿಗೂ ಕೂಡ ಸೂಕ್ತ ಸ್ಥಾನಮಾನ ಕೊಡ್ತೀವಿ ಅಂತ. ಮಾರ್ಚ್ 22ಕ್ಕೆ ಅಧಿಕೃತವಾಗಿ ಅಭ್ಯರ್ಥಿಗಳ ಘೋಷಣೆ ಆಗುತ್ತೆ. ಅಸಮಾಧಾನಗೊಂಡಂತ ಎಲ್ಲಾ ನಾಯಕರನ್ನು ಸಮಾಧಾನ ಮಾಡ್ತೀವಿ, ಓಲೈಕೆ ಮಾಡ್ತೀವಿ, ವಿಶ್ವಾಸಕ್ಕೆ ತೆಗೆದುಕೊಳ್ತೀವಿ ಅಂತ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಹೇಳಿದ್ದಾರೆ. ದೆಹಲಿಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕೊಟ್ಟಿರುವಂತಹ ಹೇಳಿಕೆ ಇದು. ಒಂದ್ ಕಡೆ ಈಶ್ವರಪ್ಪನವರು ಬಹಳ ಅಸಮಾಧಾನಗೊಂಡಿದ್ದಾರೆ, ಬಂಡಾಯ ಎದ್ದಿದ್ದಾರೆ. ಹೀಗಾಗಿ ಪಕ್ಷೇತರವಾಗಿ ನಾನು ಕಂಟೆಸ್ಟ್ ಮಾಡೇ ಮಾಡ್ತೀನಿ ಅಂತ ಸ್ಪರ್ಧೆಗಿಳಿದಿದ್ದಾರೆ. ಯಾವ ನಾಯಕರು, ಕೇಂದ್ರದ ನಾಯಕರು, ರಾಜ್ಯ ಬಿಜೆಪಿ ನಾಯಕರು ಯಾರು ಎಷ್ಟು ಓಲೈಕೆ ಮಾಡಿದ್ರು ಕೂಡ ಸಮಾಧಾನಗೊಳ್ತಾ ಇಲ್ಲ. ಹಾಗಾಗಿ ಈಶ್ವರಪ್ಪನವರು ಬಾಯಿಗೆ ಬಂದಾಗ ಮಾತನಾಡ್ತಿದ್ದಾರೆ. ಅವರು ಕೆಎಸ್ ಈಶ್ವರಪ್ಪನವರಿಗೆ ಮತ್ತೆ ಕೆಇ ಕಾಂತೇಶ್ ಅವರಿಗೆ ನಾನು ಟಿಕೆಟ್ ತಪ್ಪಿಸಿಲ್ಲ, ಬಾಯಿಗೆ ಬಂದಾಗ ಮಾತನಾಡಬಾರ್ದು ಅಂತ. ಅದೇ ರೀತಿಯಾಗಿ ಕರಡಿ ಸಂಗಣ್ಣ ವಿಚಾರಕ್ಕೂ ಕೂಡ ಸಮಾಧಾನ ಪಡಿಸ್ತೇನೆ. ಇನ್ನು ಮಾಧುಸ್ವಾಮಿ ಅವರು ಕೂಡ ಕಾಂಗ್ರೆಸ್ ಕಡೆ ವಾಲ್ತಾ ಇದ್ದಾರೆ ಎನ್ನುವಂತ ಚರ್ಚೆ ಆಗ್ತಾ ಇದೆ. ಇದೆಲ್ಲದರ ಮಧ್ಯೆ ಕೂಡ ಬಿಎಸ್ ಯಡಿಯೂರಪ್ಪನವರು ಕೊಟ್ಟಿರುವಂತಹ ಹೇಳಿಕೆ ಇದು. ಎಲ್ಲರನ್ನೂ ಕೂಡ ಸಮಾಧಾನಕ್ಕೆ ತೆಗೆದುಕೊಳ್ತೇವೆ. ಮಾರ್ಚ್ 22ನೇ ತಾರೀಕು ಅಧಿಕೃತವಾಗಿ ಅಂತಿಮವಾಗಿ ಪಟ್ಟಿ ಬಿಡುಗಡೆಯಾಗುತ್ತೆ, ಅಭ್ಯರ್ಥಿಗಳ ಘೋಷಣೆಯಾಗುತ್ತೆ. ಯಾರು ಕೂಡ ಪಕ್ಷವನ್ನ ತೊರೆಯುವಂತ ಕೆಲಸ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಇನ್ನೊಂದು ಕಡೆ ಈಶ್ವರಪ್ಪನವರು ಮಾತ್ರ ಬಂಡಾಯ ಅಭ್ಯರ್ಥಿಯಾಗಿ ಬಂಡಾಯ ಬಾವುಟವನ್ನ ಹಾರಿಸಿದ್ದಾಗಿದೆ. ನಾನು ಬಿಜೆಪಿಯ ವಿರುದ್ಧ ನಿಲ್ತಾ ಇಲ್ಲ, ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ನಿಲ್ತಾ ಇಲ್ಲ. ನನಗೆ ಬಿಎಸ್ ಯಡಿಯೂರಪ್ಪನವರು ಬಹಳ ಅನ್ಯಾಯ ಮಾಡಿದ್ದಾರೆ. ಅವರು ಅವರ ಇಬ್ರು ಮಕ್ಕಳು ಕೂಡ ರಾಜಕಾರಣದಲ್ಲಿದ್ದಾರೆ, ಆದ್ರೆ ನನಗೆ ಟಿಕೆಟ್ ಇಲ್ಲ. ಇತ್ತ ನನ್ನ ಮಕ್ಕಳಿಗೂ ಕೂಡ, ನನ್ನ ಮಗ ಕೆಇ ಕಾಂತೇಶ್ಗೂ ಟಿಕೆಟ್ ಇಲ್ಲ. ಅಸಮಾಧಾನಗೊಳ್ಳೋದ್ರಲ್ಲಿ ನ್ಯಾಯ ಇದೆ ತಾನೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಬಿಎಸ್ ಯಡಿಯೂರಪ್ಪನವರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರು ನನ್ನ ಮಗನಿಗೆ ಸೀಟ್ ಕೊಡಿಸಿಲ್ಲ ಈ ಮಾತನ್ನು ಹೇಳ್ತಾ ಇದ್ದಾರೆ. ಬಹುಶಃ ಇನ್ನ 2-3 ದಿವಸದಲ್ಲಿ ಅವರು ಅರ್ಥ ಮಾಡ್ಕೊಂಡು ಸರಿ ಹೋಗ್ತಾರೆ ಅಂತ ಭಾವಿಸಿದ್ರು. ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್. ಸ್ವಾಭಾವಿಕ, ಮಾಡ್ಲಿ, ಏನ್ ಮಾಡಕ್ಕಾಗಲ್ಲ. ಹಣ ಈ ರೀತಿಯ ಬೇಜವಾಬ್ದಾರಿ ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ, ಜನ ಉತ್ತರ ಕೊಡ್ತಾರೆ. ವಿಜಯಣ್ಣ ಏನು ರಾಜ್ಯದ ಅಧ್ಯಕ್ಷರಾದ್ಮೇಲೆ ಪಕ್ಷ ಯಾವ ರೀತಿ ರಾಜ್ಯದಲ್ಲಿ ಬೆಳೀತಾ ಇದೆ ಇದೆಲ್ಲವೂ ಗೊತ್ತಿರುವಂತ ಸಂಗತಿ. ಈಶ್ವರಪ್ಪನವರು ಅವ್ರ ಮಗನಿಗೆ ಸೀಟ್ ಸಿಗ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಸರಿಯಲ್ಲ. ಯಾವುದೇ ತೀರ್ಮಾನ ತಗೊಳ್ಳೋದಾದ್ರೂ ಚುನಾವಣಾ ಸಮಿತಿಯಲ್ಲಿ ತಗೊಳ್ತಾರೆ. ಆ ತೀರ್ಮಾನ ಸರ್ವಸಮ್ಮತ ತೀರ್ಮಾನ ಆಗಿರುತ್ತೆ ಹೊರತು ಯಡಿಯೂರಪ್ಪ ವೈಯಕ್ತಿಕವಾಗಿ ಯಾವುದೇ ತೀರ್ಮಾನ ತಗೊಂಡಿಲ್ಲ. ಆದ್ರೆ ಅನಗತ್ಯವಾಗಿ ಅವರು ಯಡಿಯೂರಪ್ಪನವ್ರು ನನ್ನ ಮಗನಿಗೆ ಸೀಟ್ ಕೊಡಿಸಿಲ್ಲ ಈ ಮಾತನ್ನು ಹೇಳ್ತಾ ಇದ್ದಾರೆ. ಬಹುಶಃ ಇನ್ನ 2-3 ದಿವಸದಲ್ಲಿ ಅವರು ಅರ್ಥ ಮಾಡ್ಕೊಂಡು ಸರಿ ಹೋಗ್ತಾರೆ ಅಂತ ಭಾವಿಸಿದ್ರು. ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್. ಸ್ವಾಭಾವಿಕ, ಮಾಡ್ಲಿ, ಏನ್ ಮಾಡಕ್ಕಾಗಲ್ಲ. ಹಣ ಈ ರೀತಿಯ ಬೇಜವಾಬ್ದಾರಿ ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ, ಜನ ಉತ್ತರ ಕೊಡ್ತಾರೆ. ವಿಜಯಣ್ಣ ಏನು ರಾಜ್ಯದ ಅಧ್ಯಕ್ಷರಾದ್ಮೇಲೆ ಪಕ್ಷ ಯಾವ ರೀತಿ ರಾಜ್ಯದಲ್ಲಿ ಬೆಳೀತಾ ಇದೆ ಇದೆಲ್ಲವೂ ಗೊತ್ತಿರುವಂತ ಸಂಗತಿ. ಈಶ್ವರಪ್ಪನವರು ಅವ್ರ ಮಗನಿಗೆ ಸೀಟ್ ಸಿಗ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಸರಿಯಲ್ಲ. ಯಾವುದೇ ತೀರ್ಮಾನ ತಗೊಳ್ಳೋದಾದ್ರೂ ಚುನಾವಣಾ ಸಮಿತಿಯಲ್ಲಿ ತಗೊಳ್ತಾರೆ. ಆ ತೀರ್ಮಾನ ಸರ್ವಸಮ್ಮತ ತೀರ್ಮಾನ ಆಗಿರುತ್ತೆ ಹೊರತು ಯಡಿಯೂರಪ್ಪ ವೈಯಕ್ತಿಕವಾಗಿ ಯಾವುದೇ ತೀರ್ಮಾನ ತಗೊಂಡಿಲ್ಲ. ಆದ್ರೆ ಅನಗತ್ಯವಾಗಿ ಅವರು ಯಡಿಯೂರಪ್ಪನವ್ರು ನನ್ನ ಮಗನಿಗೆ ಸೀಟ್ ಕೊಡಿಸಿಲ್ಲ ಈ ಮಾತನ್ನು ಹೇಳ್ತಾ ಇದ್ದಾರೆ.